Hi, good morning everyone. In the last class, we discussed about the crucial process step of software requirement process. So in the last class ಅಲ್ಲಿ ನಾವು ಏನೇನು ನೋಡಿದ್ವಿ ಅಂದ್ರೆ ಸಾಫ್ಟ್ವೇರ್ process ನ ಕ್ರೂಷಿಯಲ್ ರಿಕ್ವೈರ್ಮೆಂಟ್ಸ್ ಯಾವುದು ಮತ್ತೆ ಅದರ ಫೇಸಸ್ ನ ಹೆಂಗೆ ಸೆಲೆಕ್ಟ್ ಮಾಡಿಬಿಟ್ಟು ನಾವು ರಿಕ್ವೈರ್ಮೆಂಟ್ಸ್ ನ ಸೆಲೆಕ್ಟ್ ಮಾಡ್ತೀವಿ ಅಂತ ನೋಡಿದ್ವಿ. So in this class we have to discuss type of requirements. Type of requirement. There are different type of requirements. So requirements ಅಲ್ಲಿ ನಮಗೆ ಗೊತ್ತು ಯಾವ ತರ ಅಂತಂದ್ರೆ ರಿಕ್ವೈರ್ಮೆಂಟ್ ಸೆಲೆಕ್ಷನ್ ನ ಹೆಂಗ್ ಮಾಡ್ತೀವಿ ಅನ್ನೋದನ್ನ in the last class ಅಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ಇವಾಗ ಹೆಂಗಪ್ಪ ಅಂತಂದ್ರೆ ಟೈಪ್ ಆಫ್ ರಿಕ್ವೈರ್ಮೆಂಟ್ಸ್ ಯಾವುದು ಅಂದ್ರೆ ರಿಕ್ವೈರ್ಮೆಂಟ್ಸ್ ನ ಟೈಪು ಯಾವ್ದು ಇರುತ್ತೆ ಅನ್ನೋದನ್ನ ಲೆಟ್ಸ್ ಡಿಸ್ಕಸ್ ಟುಡೇ. ದೇರ್ ಆರ್ ಟೂ ಟೈಪ್ಸ್ ಆಫ್ ರಿಕ್ವೈರ್ಮೆಂಟ್ಸ್. ಯಾವ್ದು ಅಂತಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ರಿಕ್ವೈರ್ಮೆಂಟ್ಸ್ ಬರುತ್ತೆ. ಯಾವ್ಯಾವ ರಿಕ್ವೈರ್ಮೆಂಟ್ ಅಂದ್ರೆ known requirements, unknown requirements, undetermined requirements. So there are 3 ಅಂತ ಇಲ್ಲಿ ಕ್ಯಾಟಗರಿ ವೈಸ್ ಮಾಡ್ಕೊಳ್ತಾ ಬಂದ್ರೆ 3 ಇದರೊಳಗೆ ರಿಕ್ವೈರ್ಮೆಂಟ್ಸ್ ನ ಅನಾಲಿಸಿಸ್ ಮಾಡಿದ್ದಾರೆ. ಯಾವುದು ಅಂತಂದ್ರೆ ಫಸ್ಟ್ ಒನ್ ಯಾವುದು ಅಂದ್ರೆ known requirements. known requirement in the sense ರಿಕ್ವೈರ್ಮೆಂಟ್ಸ್ ಯಾವುದು ಅನ್ನೋದು ನಮಗೆ ಮೊದಲೇ ಗೊತ್ತಿರುತ್ತೆ. unknown requirements ಅಂತಂದ್ರೆ ಸೊ ಈ ತರ ಗೊತ್ತೇ ಇಲ್ಲದಿರೋ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ಬೋದು. ಅನ್ಡಿಟರ್ಮಿನ್ಡ್ ಅಂತಂದ್ರೆ ಹಿಂಗೂ ಇರುತ್ತೆ ಅಂತ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ಆ ತರದಕ್ಕೆ ನಾವು 3 type of requirements ಇದನ್ನ ಮಾಡ್ತಾರೆ. ಯಾವುದು ಅಂತಂದ್ರೆ known, requirement, unknown requirement and undetermined. Requirement. So what is known requirements? Known requirements ಅಂತಂದ್ರೆ ಏನು? Something a stakeholder believes to be implemented. ಅಂದ್ರೆ something known requirement ಏನು ಹೇಳ್ತಾರೆ ಅಂತಂದ್ರೆ something a stakeholders believe to be implemented. ಅಂದ್ರೆ ಸ್ಟೇಕ್ ಹೋಲ್ಡರು ಈ ರಿಕ್ವೈರ್ಮೆಂಟ್ಸ್ ಇದೆ ಇದನ್ನೇ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಬಿಲೀವ್ ಮಾಡ್ತಿದ್ದೇನೆ, ಇನ್ ದ ಸೆನ್ಸ್ ನಂಬ್ತಿದ್ದಾನೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ನೌನ್ ರಿಕ್ವೈರ್ಮೆಂಟ್ ಅಂತ ಕರೀತಾರೆ. ನೌನ್ ರಿಕ್ವೈರ್ಮೆಂಟ್ ಇನ್ ದ ಸೆನ್ಸ್ ಏನು ಅಂದ್ರೆ ಸ್ಟೇಕ್ ಹೋಲ್ಡರ್ಸಿಗೆ ನಮಗೆ ಗೊತ್ತಿರುತ್ತೆ ಇದೇ ರಿಕ್ವೈರ್ಮೆಂಟ್ಸ್ ನ ನಾವು ಯೂಸ್ ಮಾಡ್ಕೋಬೇಕು ಅಂತ, ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ನೌನ್ ರಿಕ್ವೈರ್ಮೆಂಟ್ಸ್ ಅಂತ ಕರಿತೀವಿ. ಸೊ ಅನ್ನೌನ್ ರಿಕ್ವೈರ್ಮೆಂಟ್ಸ್ ಅಂತ ಅಂದ್ರೆ ಏನು? Forgotten by the stakeholder because they are not needed right now or needed only by the another stakeholder. Then what is unknown requirements ಅಂತ ಅಂದ್ರೆ ಏನು ಅಂದ್ರೆ forgotten by the stakeholder. forgotten ಅಂದ್ರೆ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇದೆ ಬಟ್ ನಾವು ಒಂದು ಪ್ರಾಡಕ್ಟ್ ನ ರೆಡಿ ಮಾಡಬೇಕಾದ್ರೆ ಆ ರಿಕ್ವೈರ್ಮೆಂಟ್ಸ್ ನ ಮರ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲ ರಿಕ್ವೈರ್ಮೆಂಟ್ಸ್ ನಾವು ಏನೋ ಒಂದು ಪ್ರಾಡಕ್ಟ್ ಮಾಡ್ತಿದ್ದೀವಿ ಅಂದ್ರೆ ಎಲ್ಲ ರಿಕ್ವೈರ್ಮೆಂಟ್ಸ್ ಅಟ್ ಎ ಟೈಮ್ ಬೇಕಂತ ಏನಿರಲ್ಲ. ಕೆಲವೊಂದ್ಸಲ ರಿಕ್ವೈರ್ಮೆಂಟ್ ಬೇಕಾಗ್ಬೋದು, ನಾವು ಮರ್ತಿರ್ಬೋದು. ಅದಕ್ಕೆ ಅನ್ನೋನ್ ರಿಕ್ವೈರ್ಮೆಂಟ್ ಏನು ಹೇಳ್ತಾರೆ ಅಂತಂದ್ರೆ ಸಮ್ ರಿಕ್ವೈರ್ಮೆಂಟ್ಸ್ ಫರ್ಗಟನ್ ಬೈ ದ ಸ್ಟೇಕ್ ಹೋಲ್ಡರ್ ಆರ್ ಇಟ್ ಈಸ್ ನಾಟ್ ನೀಡೆಡ್ ಬೈ ದಿಸ್ ಟೈಮ್. ಈ ಟೈಮ್ ಒಳಗೆ ರಿಕ್ವೈರ್ಮೆಂಟ್ ಇಲ್ಲ, ಬೇಕಿದ್ರೆ ಅನದರ್ ಸ್ಟೇಕ್ ಹೋಲ್ಡರ್ ಅಂತ ಹೇಳಿದ್ಮೇಲೆ ತಗೊಳ್ತಿದೀವಿ ಅನ್ನೋದನ್ನ ಏನಂತ ಹೇಳ್ತಾರೆ ಅಂದ್ರೆ ಅನ್ನೋನ್ ರಿಕ್ವೈರ್ಮೆಂಟ್ಸ್ ಅಂತ ಕರೀತಾರೆ. ದೆನ್ ಅನ್ಡಿಟರ್ಮಿನ್ಡ್ ರಿಕ್ವೈರ್ಮೆಂಟ್ಸ್. ಅನ್ಡಿಟರ್ಮಿನ್ಡ್ ರಿಕ್ವೈರ್ಮೆಂಟ್ಸ್ ಅಂತ ಅಂದ್ರೆ ಏನು? ಅನ್ಡಿಟರ್ಮಿನ್ಡ್ ರಿಕ್ವೈರ್ಮೆಂಟ್ ಇನ್ ದ ಸೆನ್ಸ್ ಸ್ಟೇಕ್ ಹೋಲ್ಡರ್ ಮೇ ನಾಟ್ ಬಿ ಏಬಲ್ ಟು ಥಿಂಕ್ ಆಫ್ ನ್ಯೂ ರಿಕ್ವೈರ್ಮೆಂಟ್ಸ್ ಡ್ಯೂ ಟು ಲಿಮಿಟೆಡ್ ಡೊಮೈನ್ ನಾಲೆಡ್ಜ್. ಓಕೆನಾ? ಅನ್ಡಿಟರ್ಮಿನ್ಡ್ ರಿಕ್ವೈರ್ಮೆಂಟ್ಸ್ ಅಂತಂದ್ರೆ ಸ್ಟೇಕ್ ಹೋಲ್ಡರ್ ನ್ಯೂ ರಿಕ್ವೈರ್ಮೆಂಟ್ಸ್ ಬಗ್ಗೆ ಥಿಂಕೇ ಮಾಡಲ್ಲ. ಏನಕ್ಕೆ ಅಂತಂದ್ರೆ ಇನ್ ಕೇಸ್ ಥಿಂಕ್ ಮಾಡಲ್ಲ ಇನ್ ದ ಸೆನ್ಸ್ ಥಿಂಕ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಲಿಮಿಟೆಡ್ ಡೊಮೈನ್ ನಾಲೆಡ್ಜ್ ಅಂತಾನೆ ಹೇಳ್ಬೋದು. ಲಿಮಿಟೆಡ್ ಆಫ್ ಡೊಮೈನ್ ನಾಲೆಡ್ಜ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಸಮ್ ಪೀಪಲ್ ಗಿವಿಂಗ್ ಎ ಸಮ್ ಪ್ರಾಜೆಕ್ಟ್ ಟು ಮೀ. ಓಕೆನಾ? ಒಂದು ಪ್ರಾಜೆಕ್ಟ್ನ ನನಗೆ ಕೊಟ್ಟಿದ್ದಾರೆ. ಸೊ ಆ ಪ್ರಾಜೆಕ್ಟಲ್ಲಿ ನನಗೆ ಕೆಲವೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ ಬಿಕಾಸ್ ಅದರ ಲೀಸ್ಟ್ ನಾಲೆಡ್ಜ್ ನನಗಿಲ್ಲ. ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಹೌ ಟು ಡೆವಲಪ್ ಎನ್ ವಾಟ್ಸಪ್. ಹೌ ಟು ಡೆವಲಪ್ ಎನ್ ವಾಟ್ಸಪ್ನ ನಂಗೆ ಡೆವಲಪ್ ಮಾಡೋದಕ್ಕೆ ನಂಗೆ ಐಡಿಯಾನೇ ಇಲ್ಲ ಅಂತ ಅಂದ್ಕೊಳ್ಳಿ. ಅದಕ್ಕೆ ಇದೇ ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ ಅನ್ನೋದು ದೇರ್ ಇಸ್ ಎ ನೋ ನಾಲೆಡ್ಜ್. ಓಕೆನಾ? ವಾಟ್ಸಪ್ನ ನಾವು ಡೆವಲಪ್ ಮಾಡೋದಕ್ಕೆ ನನಗೆ ಇದೇ ರಿಕ್ವೈರ್ಮೆಂಟ್ಸ್ ಬೇಕು ಅಂತ ಹೇಳೋದಕ್ಕೆ ಅಟ್ ಪ್ರೆಸೆಂಟಲ್ಲಿ ನಂಗೆ ಆಗಲ್ಲ ಬಿಕಾಸ್ ಐ ಹ್ಯಾವ್ ನೋ ನಾಲೆಡ್ಜ್ ಅಬೌಟ್ ಇಟ್. ಓಕೆನಾ? ಆ ನಾಲೆಡ್ಜ್ ಇಲ್ಲ ಸ್ಟೇಕ್ ಹೋಲ್ಡರಿಗೆ. ಸೊ ಅವನೇನು ಮಾಡ್ತಾನೆ ಅಂದರೆ ಆ ರಿಕ್ವೈರ್ಮೆಂಟ್ಸ್ ಬಗ್ಗೆ ಅವನಿಗೆ ಐಡಿಯಾಸೇ ಇರಲ್ಲ. ಸೊ ಅದನ್ನ ಏನಂತ ಕರೀತಾರೆ ಅಂತಂದ್ರೆ
ಅನ್ಡ್ರೀಮಂಟ್ ರಿಕ್ವೈರ್ಮೆಂಟ್ಸ್ ಅಂತ ಕರೀತಾರೆ. ದೇರ್ ಆರ್ 3 ಟೈಪ್ಸ್ ಆಫ್ ರಿಕ್ವೈರ್ಮೆಂಟ್ಸ್. ವಿಚ್ ಆರ್ ಆಲ್ ದೋಸ್ ಅಂತಂದ್ರೆ known requirements, unknown requirements and undreamed requirements. Requirements, known requirements ಅಂತಂದ್ರೆ ವೆಲ್ ನೋನ್ ಬೈ ದ ಸ್ಟೇಕ್ ಹೋಲ್ಡರ್. ಸ್ಟೇಕ್ ಹೋಲ್ಡರ್ಗೆ ವೆಲ್ ನೋನ್ ಆಗಿತ್ತು ಅಂತ ಅಂದ್ರೆ ಅದನ್ನ known. unknown requirements ಅಂದ್ರೆ ಸ್ಟೇಕ್ ಹೋಲ್ಡರ್ ಫರ್ಗಟನ್ ಸಮ್ ರಿಕ್ವೈರ್ಮೆಂಟ್ಸ್. ಓಕೆನಾ, ಸಮ್ ರಿಕ್ವೈರ್ಮೆಂಟ್ಸ್ ಆ ಸಿಚುವೇಶನ್ ಅಲ್ಲಿ ಹ್ಯಾಡ್ ಮಾಡೋದನ್ನ ಅವನು ಮರ್ತಿರ್ತಾನೆ. ಸೊ ಅದನ್ನ ಏನಂತ ಕರೀತಾರೆ ಅಂತಂದ್ರೆ unknown requirements ಅಂತ ಕರೀತಾರೆ. ಸೊ ಥರ್ಡ್ ಒನ್ ಯಾವುದು ಅಂದ್ರೆ undreamed requirements. undreamed requirements ಅಂದ್ರೆ there is a no knowledge about a new requirements. Stakeholder ಗೆ there is a no knowledge, ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ ಅವನಿಗೆ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ undreamed requirements ಅಂತ ಕರೀತಾರೆ. The term stakeholder is used to refer anyone who may have some direct or indirect influence on the system requirement. So ನಾನು ಇವಾಗ ಮೂರು ರಿಕ್ವೈರ್ಮೆಂಟ್ ಹೇಳಬೇಕಾದ್ರೆ ಸ್ಟೇಕ್ ಹೋಲ್ಡರ್ ಅಂತ ಹೇಳ್ತೀನಿ. ಹೂ ಇಸ್ ದಟ್ ಸ್ಟೇಕ್ ಹೋಲ್ಡರ್? ನಾನು ಹೇಳಿದೆ ಈ ಮೂರಕ್ಕೂ ಬೇಕು ಅನ್ನೋದಕ್ಕೆ ಯಾರು ಹೇಳ್ತಾರೆ ಅಂದ್ರೆ ಸ್ಟೇಕ್ ಹೋಲ್ಡರ್. And who is that stakeholder? Stakeholder is who refer or influenced by a system requirements ಅಂತ ಹೇಳ್ಬೋದು. ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ. Stakeholder is a who that is influenced directly or indirectly by the system requirements. System requirements ಗೆ ಡೈರೆಕ್ಟ್ ಆಗಿ or ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಆಗ್ತಿದ್ದಾನೆ ಅಂತಂದ್ರೆ ಅವನ್ನ ಏನಂತ ಕರೀತಾರೆ ಅಂತಂದ್ರೆ ಸ್ಟೇಕ್ ಹೋಲ್ಡರ್ಸ್ ಅಂತ ಕರೀತಾರೆ. ಸ್ಟೇಕ್ ಹೋಲ್ಡರ್ಸ್ ಇಟ್ ಶುಡ್ ಬಿ ನಾಟ್ ಎ ಡೆವಲಪರ್. ಸ್ಟೇಕ್ ಹೋಲ್ಡರ್ ಡೆವಲಪರೇ ಆಗಿರ್ಬೇಕು ಅಂತ ಇಲ್ಲ, ಕಸ್ಟಮರೇ ಆಗಿರ್ಬೇಕು ಅಂತ ಇಲ್ಲ, ಯೂಸರೇ ಆಗಿರ್ಬೇಕು, ಇಟ್ ಮೇ ಬಿ ಎನಿವನ್ ಅಲ್ವಾ. ಸೊ ಅದಕ್ಕೆ ಹೇಳ್ತಿರೋದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಎ ಸಿಸ್ಟಮ್ ರಿಕ್ವೈರ್ಮೆಂಟ್. ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ಗೆ ಡೈರೆಕ್ಟ್ ಆಗಿ ಆರ್ ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಆಗ್ತಿದ್ದಾನೆ ಅಂತಂದ್ರೆ ಅವನ್ನ ನಾವೇನಂತ ಕರೀತಾರೆ ಅಂತಂದ್ರೆ ಸ್ಟೇಕ್ ಹೋಲ್ಡರ್ಸ್ ಅಂತ ಕರೀತಾರೆ. ಓಕೆನಾ. ಸ್ಟೇಕ್ ಹೋಲ್ಡರ್ ಇನ್ಕ್ಲೂಡ್ಸ್ ಎಂಡ್ ಯೂಸರ್ ಹೂ ವಿಲ್ ಇಂಟ್ರಾಕ್ಟ್ ವಿತ್ ದ ಸಿಸ್ಟಮ್ ಅಂಡ್ ಎವ್ರಿ ಒನ್ ಎಲ್ಸ್ ಇನ್ ದ ಆರ್ಗನೈಸೇಷನ್. ಸ್ಟೇಕ್ ಹೋಲ್ಡರ್ ಅಂತಂದ್ರೆ ಹೂ ವಿಲ್ ಇಂಟ್ರಾಕ್ಟ್ ವಿತ್ ದ ಆರ್ಗನೈಸೇಷನ್. ಆರ್ಗನೈಸೇಷನ್ ಇವಾಗ ಒಂದು ಆರ್ಗನೈಸೇಷನ್ ಅಂದ್ರೆ ಆ ಆರ್ಗನೈಸೇಷನ್ ಜೊತೆ ಇಂಟ್ರಾಕ್ಟ್ ಆಗ್ತಿದ್ದಾನೆ ಅಂತಂದ್ರೆ ಸೊ ವಾಟ್ ವಿ ಕಾಲ್ಡ್ ಆರ್ ಹೂ ವಿ ಕಾಲ್ಡ್ ಅಂತಂದ್ರೆ ಅವನ್ನ ಸ್ಟೇಕ್ ಹೋಲ್ಡರ್ ಅಂತ ನಾವು ಕರಿಬಹುದು. ಎ ನೌನ್ ಅನ್ನೋನ್ ಅನ್ಡ್ರೀಮಡ್ ರಿಕ್ವೈರ್ಮೆಂಟ್ ಮೇ ಬಿ ಫಂಕ್ಷನಲ್ ಆರ್ ನಾನ್ ಫಂಕ್ಷನಲ್. ಓಕೆ, ಇವಾಗ ರಿಕ್ವೈರ್ಮೆಂಟ್ ಅಲ್ಲಿ ಫಂಕ್ಷನಲ್ ರಿಕ್ವೈರ್ಮೆಂಟ್ ಮತ್ತೆ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂತ ಬರುತ್ತೆ. ಸೊ ಇವಾಗ ನೌನ್ ಅನ್ನೋನು ಅನ್ಡ್ರೀಮಡ್ ಇದು ಮೂರು ಇದೆಯಲ್ಲ, ಇಟ್ ಮೇ ಬಿ ಫಂಕ್ಷನಲ್ ಆರ್ ಇಟ್ ಮೇ ನಾಟ್ ಬಿ ನಾನ್ ಫಂಕ್ಷನಲ್ ಅಂತಾನು ಹೇಳ್ಬೋದು. ಐದರ್ ಇಟ್ ಈಸ್ ಎ ಫಂಕ್ಷನಲ್ ಆರ್ ಇಟ್ ಈಸ್ ಎ ನಾನ್ ಫಂಕ್ಷನಲ್ ಅಂತಾನು ಹೇಳ್ಬೋದು. ಸೊ ನೌನ್ ರಿಕ್ವೈರ್ಮೆಂಟ್ಸು, ಅನ್ನೋನ್ ರಿಕ್ವೈರ್ಮೆಂಟ್ಸು ಮತ್ತು ಅನ್ಡ್ರೀಮಡ್ ರಿಕ್ವೈರ್ಮೆಂಟ್ಸ್ನ ನಾವೇನಂತ ಹೇಳ್ಬೋದು ಅಂದರೆ ಇಟ್ ಮೇ ಬಿ ಫಂಕ್ಷನಲ್ ಆರ್ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂತಲೇ ನಾವು ಹೇಳ್ಬೋದು. ಡಿಸ್ಕ್ರೈಬ್ ವಾಟ್ ಆಫ್ ದ ಸಿಸ್ಟಮ್ ಹ್ಯಾಸ್ ಟು ಡೂ. ದೇ ಆರ್ ಆಫ್ಟನ್ ಕಾಲ್ಡ್ ಪ್ರಾಡಕ್ಟ್ ಫ್ಯೂಚರ್. ಏನು ಹೇಳುತ್ತೆ ಅಂತಂದರೆ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ವಾಟ್ ಆಫ್ ದ ಸಿಸ್ಟಮ್ ಹ್ಯಾಸ್ ಟು ಡೂ. ಈ ರಿಕ್ವೈರ್ಮೆಂಟ್ಸ್ನ ತಗೊಂಡು ಸಿಸ್ಟಮ್ ಏನು ಮಾಡುತ್ತೆ ಅನ್ನೋದನ್ನು ಹೇಳುತ್ತೆ. ಯಾವುದು ದೀಸ್ ರಿಕ್ವೈರ್ಮೆಂಟ್ಸು ನಾವು ಮಾಡ್ತಿರೋ ಸಿಸ್ಟಮ್ ಏನು ಅನ್ನೋದನ್ನು ಹೇಳುತ್ತೆ. ಓಕೆನಾ. ಅದು ಏನು ಅದನ್ನ ಹೆಂಗೆ ಹೇಳ್ತಾರೆ ಅಂತ ಅಂದರೆ ದೇ ಆರ್ ಆಫ್ಟನ್ ಕಾಲ್ಡ್ ಪ್ರಾಡಕ್ಟ್ ಫ್ಯೂಚರ್. ರಿಕ್ವೈರ್ಮೆಂಟ್ಸ್ನ ನಾವು ಏನಂತ ಹೇಳ್ತಿದ್ದೀವಿ ಅಂತಂದ್ರೆ ಆಫ್ಟನ್ ಏನಂತ ಹೇಳ್ತಾರೆ ಅಂದರೆ ಪ್ರಾಡಕ್ಟ್ ಫ್ಯೂಚರ್ಸ್ ಅಂತಲೂ ಈ ರಿಕ್ವೈರ್ಮೆಂಟ್ಸ್ನ ನಾವು ಹೇಳ್ಬೋದು. ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಆರ್ ಮೋಸ್ಟ್ಲಿ ಕ್ವಾಲಿಟಿ ರಿಕ್ವೈರ್ಮೆಂಟ್ಸ್ ದಟ್ ಸ್ಪೆಕ್ಯುಲೇಟ್ ಹೌ ವೆಲ್ ದ ಸಾಫ್ಟ್ವೇರ್ ಡಸ್ ವಾಟ್ ಇಟ್ ಹ್ಯಾಸ್ ಟು ಡೂ. Non-functional quality requirements that are especially important to user specification performance. So non-functional requirements ಯಾವುದಕ್ಕೆ ಡಿಫೈನ್ ಮಾಡ್ತಾರೆ ಅಂದರೆ ಪರ್ಫಾರ್ಮೆನ್ಸಿಗೆ ಆಗಿರ್ಬೋದು ಅಥವಾ ಸ್ಪೆಸಿಫಿಕೇಷನ್ಗೆ ಆಗಿರ್ಬೋದು, ಎಕ್ಸ್ಟೆನ್ಸಿಬಿಲಿಟಿ ಆಗಿರ್ಬೋದು, ಫೀಸಿಬಿಲಿಟಿ ಆಗಿರ್ಬೋದು, ಈ ರೀತಿ ರೀಸನ್ಸಿಗೆಲ್ಲ ನಾವು ಏನಂತ ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ ಫ್ಯೂಚರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಓಕೆನಾ. ಸಮ್ ರಿಕ್ವೈರ್ಮೆಂಟ್ಸ್ ಆರ್ ಆರ್ಕಿಟೆಕ್ಚರ್ ಸಚ್ ಆಸ್ ಕಾಂಪೊನೆಂಟ್ ನೇಮಿಂಗ್, ಕಾಂಪಬಿಲಿಟಿ, ಇಂಟರ್ಫೇಸಬಿಲಿಟಿ, ಅಪ್ಗ್ರೇಡಬಿಲಿಟಿ. ಸೊ ಆರ್ಕಿಟೆಕ್ಚರಲ್ ರಿಕ್ವೈರ್ಮೆಂಟ್ ಅಂತ ಯಾವುದು ಕರೀತಿದ್ದಾರೆ ಅಂತಂದರೆ ಓವರ್ ಆಲ್ ಒಂದು ಸ್ಟ್ರಕ್ಚರ್ಗೆ ನಾವು ನೇಮ್ ಕೊಡೋದಾಗಿರ್ಬೋದು ಅಥವಾ ಕಾಂಪಬಿಲಿಟಿ ಅಂದರೆ ಆ ಪ್ರಾಡಕ್ಟಿಂದ ಕಾಂಪಬಿಲಿಟಿ ಎಷ್ಟಿದೆ ಅಂತ ಹೇಳೋದಕ್ಕೆ, ಇಂಟರ್ಫೇಸ್ ಮೀನ್ಸ್ ಮಿಡಲ್ ವೇರ್. ಇವಾಗ ಯೂಸರು ಮತ್ತು ಹಾರ್ಡ್ವೇರ್ ನಡುವೆ ಯೂಸರು ಮತ್ತು ಕಂಪ್ಯೂಟ್ರು ಅಥವಾ ಯೂಸರು ಮತ್ತು ಹಾರ್ಡ್ವೇರ್ ಮತ್ತು ಒಬ್ಬರು ಇಂಟರ್ಫೇಸ್, ಆ ಥರ ಇಂಟರ್ಫೇಸಬಿಲಿಟಿಗೆಲ್ಲ ನಾವು ಏನಂತ ಹೇಳ್ತೀವಿ ಅಂದರೆ ಆರ್ಕಿಟೆಕ್ಚರಲ್ ರಿಕ್ವೈರ್ಮೆಂಟ್ಸ್ ಅಂತ ನಾವು ಕರಿತೀವಿ. ದಿಸ್ ಈಸ್ ಆಲ್ ಅಬೌಟ್ ರಿಕ್ವೈರ್ಮೆಂಟ್. ದಿಸ್ ಈಸ್ ಆಲ್ ಅಬೌಟ್ ದ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಂತಲೇ ನಾವು ಹೇಳ್ಬೋದು. ಸೊ ಇವಾಗ ಮೇನ್ ಟೈಪ್ ಆಫ್ ರಿಕ್ವೈರ್ಮೆಂಟ್ಸ್ ಯಾವುದು ಅಂತ ನಾವು ಬಂತು ಅಂತಂದರೆ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್, ದೆನ್ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್.
ಮೇನ್ ರಿಕ್ವೈರ್ಮೆಂಟ್ಸ್ ಯಾವುದು ಟೈಪಲ್ಲಿ ಬರುತ್ತೆ ಅಂತಂದರೆ ದೇರ್ ಆರ್ ಇನ್ ದ ಸೆನ್ಸ್ ಆಫ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್. ಓಕೆನಾ. ದೆನ್ ವಾಟ್ ಈಸ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್, ದೆನ್ ವಾಟ್ ಈಸ್ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂತ ನೋಡೋಣ. ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂತಂದ್ರೆ ಏನು? ದೀಸ್ ಆರ್ ರಿಲೇಟೆಡ್ ಟು ಎಕ್ಸ್ಪೆಕ್ಟೇಷನ್ ಫಾರ್ಮ್ ಆಫ್ ದ ಇಂಟೆಂಡೆಡ್ ಸಾಫ್ಟ್ವೇರ್. ಸೊ ಫಂಕ್ಷನಲ್ ರಿಕ್ವೈರ್ಮೆಂಟ್ ಅಂತ ಏನು ಹೇಳ್ತೀವಿ ಅಂದರೆ ಎಕ್ಸ್ಪೆಕ್ಟೇಷನ್ ಇಂಟೆಂಡೆಡ್ ಆಫ್ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್. ಎಕ್ಸ್ಪೆಕ್ಟೇಷನ್ ಅಂದರೆ ಸೊ ಇವಾಗ ಒಂದು ಕ್ರಿಯೇಟಿವ್ ಆಗಿ ನಾವು ಏನೋ ಒಂದು ಪ್ರಾಡಕ್ಟ್ನ ಮಾಡಿರ್ತೀವಿ. ಆ ಪ್ರಾಡಕ್ಟ್ನ ಎಕ್ಸಾಕ್ಟ್ಲಿ ನಾವು ಹೇಳಿರೋ ಫಂಕ್ಷನ್ನ ಪರ್ಫಾರ್ಮ್ ಮಾಡಬೇಕು. ಮೀನ್ಸ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಾವು ಮಾಡ್ತಿರೋ ಸಾಫ್ಟ್ವೇರು ಇದೇ ಇದೆ, ಸೊ ಆ ಎಕ್ಸ್ಪೆಕ್ಟೆಡ್ ಫಂಕ್ಷನ್ನ ಆ ಪರ್ಟಿಕ್ಯುಲರ್ ಆಕ್ಟಿವಿಟಿ ಮಾಡಬೇಕು ಅಂತ ಇತ್ತು ಅಂತ ಅಂದರೆ ನಾವು ಅದನ್ನ ಏನು ಹೇಳ್ತೀವಿ ಅಂತಂದರೆ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂತ ನಾವು ಕರಿತೀವಿ. ದೇ ಡಿಸ್ಕ್ರೈಬ್ ವಾಟ್ ದ ಸಿಸ್ಟಮ್ ಹ್ಯಾಸ್ ಟು ಡೂ. ಓಕೆನಾ. ಫಂಕ್ಷನಲ್ ರಿಕ್ವೈರ್ಮೆಂಟ್ ಏನು ಮಾಡುತ್ತೆ ಅಂತಂದರೆ what the system has to do. So functional requirement in the main aim ಏನಪ್ಪ ಅಂದ್ರೆ what the system has to do. ಇದೇನು ಹೇಳುತ್ತೆ ಅಂತಂದ್ರೆ ಸಿಸ್ಟಮ್ ಏನು ಮಾಡುತ್ತೆ ಅನ್ನೋದನ್ನ ಯಾವ್ದು ಹೇಳೋದು ಅಂತಂದ್ರೆ ಫಂಕ್ಷನಲ್ ರಿಕ್ವೈರ್ಮೆಂಟ್ ಹೇಳುತ್ತೆ. ದೇ ಡಿಸ್ಕ್ರೈಬ್ ವಾಟ್ ಆಫ್ ದ ದೇ ಆರ್ ಆಲ್ಸೋ ಕಾಲ್ಡ್ ಪ್ರಾಡಕ್ಟ್ ಫ್ಯೂಚರ್. ಓಕೆನಾ. ಇದನ್ನೇನಂತ ಕರೀತಾರೆ? ಆಲ್ಸೋ ಕಾಲ್ಡ್ ಆಸ್ ಪ್ರಾಡಕ್ಟ್ ಫ್ಯೂಚರ್ ಅಂತಾನೂ ಕರೀತಾರೆ. ಮತ್ತೆ ಸಮ್ಟೈಮ್ಸ್ ಫಂಕ್ಷನಲ್ ರಿಕ್ವೈರ್ಮೆಂಟ್ ಮೇ ಆಲ್ಸೋ ಸ್ಪೆಸಿಫೈ ವಾಟ್ ದ ಸಾಫ್ಟ್ವೇರ್ ಶುಡ್ ನಾಟ್ ಟು ಡೂ. ಓಕೆನಾ. ಸೊ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂತ ಅಂದ್ರೆ ಏನು ಅಂದರೆ ವಾಟ್ ದ ಎಕ್ಸ್ಪೆಕ್ಟೇಷನ್ಗೆ ಇಂಟೆಂಟ್ ಆಗಿ ಬಿಹೇವ್ ಮಾಡಬೇಕು. ಇಟ್ ಈಸ್ ಅ ಒನ್ ಪ್ಲಸ್ ಪಾಯಿಂಟ್ ಆಫ್ ಫಂಕ್ಷನಲ್ ರಿಕ್ವೈರ್ಮೆಂಟ್. ಸೆಕೆಂಡ್ ಒನ್ ಏನು ಅಂತಂದರೆ ವಾಟ್ ದ ಸಿಸ್ಟಮ್ ಹ್ಯಾಸ್ ಟು ಡೂ. ಸಿಸ್ಟಮ್ ಏನು ಮಾಡುತ್ತೆ ಅನ್ನೋದನ್ನು ಕೂಡ ಫಂಕ್ಷನಲ್ ರಿಕ್ವೈರ್ಮೆಂಟ್ ಹೇಳುತ್ತೆ. ಅದನ್ನೇನು ಆಲ್ಸೋ ಏನಂತ ಕರೀತಾರೆ ಅಂತಂದರೆ ಪ್ರಾಡಕ್ಟ್ ಫ್ಯೂಚರ್ಸ್ ಅಂತಲೂ ಕರೀತಾರೆ. ಇನ್ನೂ ಒಂದು ಏನು ಅಂದರೆ ಫಂಕ್ಷನಲ್ ರಿಕ್ವೈರ್ಮೆಂಟ್ ವಾಟ್ ಆಫ್ ದ ಸಿಸ್ಟಮ್ ಹ್ಯಾಸ್ ನಾಟ್ ಟು ಡೂ. ಸಿಸ್ಟಮ್ ಏನು ಮಾಡುತ್ತೆ ಅಂತ ಹೇಳೋದ್ರ ಜೊತೆಗೆ ಸಮ್ಟೈಮ್ಸ್ ಕೆಲವೊಂದ್ಸಲ ಸಿಸ್ಟಮ್ ಏನು ಮಾಡಬಾರ್ದು ಅನ್ನೋದನ್ನು ಹೇಳೋದು ಯಾವುದು ಅಂತಂದರೆ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್. ದೆನ್ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್. So non-functional requirements. Non-functional requirements are mostly quality requirements that stipulate how well the software does what it has to do. So functional requirement ಅಲ್ಲಿ ಏನಾಗುತ್ತೆ ಅಂದರೆ ಎಕ್ಸ್ಪೆಕ್ಟೇಷನ್ಗೆ ಬಿಹೇವ್ ಆಗ್ತಿದೆನಾ ಅಂತ ನೋಡಬೇಕಿತ್ತು. ಬಟ್ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ ಅಲ್ಲಿ ಹೆಂಗೆ ಕ್ವಾಲಿಟಿ ನಾವು ಈ ಫಂಕ್ಷನಾಲಿಟಿ ಆಗಬೇಕು ಅಂತಂದರೆ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಶುಡ್ ಗಿವ್ ಎ ಕ್ವಾಲಿಟಿ ಫಾರ್ ದ ಪ್ರಾಡಕ್ಟ್. ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ಸ್ನ ನಾವು ಎಲ್ಲಿ ಡಿಫೈನ್ ಮಾಡಬೇಕು ಅಂತಂದರೆ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಲ್ಲಿ ನಾವು ಡಿಫೈನ್ ಮಾಡ್ತೀವಿ. ದಟ್ ಸ್ಪೆಕ್ಯುಲೇಟ್ ಹೌ ವೆಲ್ ದ ಸಾಫ್ಟ್ವೇರ್ ಡಸ್. ಅಂದರೆ ಹೌ ವೆಲ್ ಆಗಿ ನಾವು ಸಾಫ್ಟ್ವೇರ್ನ ಆರ್ಗನೈಸ್ ಮಾಡ್ತಿದ್ದೀವಿ ಮತ್ತು ವಾಟ್ ಆಫ್ ದ ಸಿಸ್ಟಮ್ ಹ್ಯಾಸ್ ಟು ಡೂ ಅದ್ರ ಬೇಸಿಸ್ ಮೇಲೆ ಸಿಸ್ಟಮ್ ಹೆಂಗೆ ಪರ್ಫಾರ್ಮ್ ಆಗ್ತಿದೆ ಅನ್ನೋದನ್ನ ಎಲ್ಲಿ ಹೇಳ್ತೀವಿ ಅಂದರೆ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಲ್ಲಿ ನಾವು ಹೇಳ್ತೀವಿ. ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ದಟ್ ಆರ್ ಎಸ್ಪೆಷಲಿ ಇಂಪಾರ್ಟೆಂಟ್ ಟು ದ ಯೂಸರ್ ಇನ್ಕ್ಲೂಡ್ ಸ್ಪೆಸಿಫಿಕೇಶನ್ ಆಫ್ ಡಿಸೈನ್ ಪರ್ಫಾರ್ಮೆನ್ಸ್. ಇದೇನಕ್ಕೆ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ ಯಾವುದಕ್ಕೆ ಅಂತಂದರೆ ಸ್ಪೆಸಿಫಿಕೇಶನ್ ಆಫ್ ಡಿಸೈನ್ ಯಾವುದಕ್ಕೆ ಅಂದರೆ ಅವೈಲಬಿಲಿಟಿ ಆಗಿರ್ಬೋದು, ರಿಲಯಬಿಲಿಟಿ. ಅವೈಲಬಿಲಿಟಿ ಅಂತಂದರೆ ಎಲ್ಲ ಟೈಮಲ್ಲೂ ಅವೈಲಬಿಲಿಟಿ ಇರುತ್ತಾ ರಿಕ್ವೈರ್ಮೆಂಟು ಅನ್ನೋದ್ರ ಮೇಲೆ. ಕೆಲವೊಂದ್ಸಲ ರಿಲಯಬಿಲಿಟಿ ಅಂದರೆ ಎಬಿಲಿಟಿ ಟು ಸ್ಟ್ಯಾಂಡ್ ವಿತ್ ಫೇಲ್ಯೂರ್. ನಾವು ರಿಲಯಬಿಲಿಟಿನ ಏನು ಹೇಳ್ಬೋದು ಅಂತಂದರೆ ಇನ್ ಕೇಸ್ ಒಂದು ಸಿಸ್ಟಮ್ ಏನೋ ಫೇಲ್ ಆಗ್ತಿದೆ ಅಂದರೆ ಅದ್ರ ಜೊತೆ ವಿತ್ ಸ್ಟ್ಯಾಂಡ್ ಅಪ್ ವಿತ್ ಫೇಲ್ಯೂರ್ ಅಂತಲೇ ಹೇಳ್ಬೋದು. ಆ ಫೇಲ್ಯೂರ್ ಜೊತೆ ಸ್ಟ್ಯಾಂಡ್ ಅಪ್ ಆಗಿ ನಿಲ್ಲಬೇಕು. ಸೊ ಅದನ್ನು ರಿಲಯಬಿಲಿಟಿ ಆಗಿರ್ಬೋದು ಅಥವಾ ಯೂಸಬಿಲಿಟಿ ಅಂದರೆ ರೀಯೂಸಬಿಲಿಟಿ. ಒಂದ್ಸಲ ಯೂಸ್ ಮಾಡಿರ್ತಂದ್ರೆ ನೆಕ್ಸ್ಟ್ ಸಲಿಂದ ನಾವು ಯೂಸ್ ಮಾಡ್ಕೋಬೇಕು. ಸೊ ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ಯೂಸಬಿಲಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಫ್ಲೆಕ್ಸಿಬಿಲಿಟಿ ಮೀನ್ಸ್ ಟು ಅಡ್ಜಸ್ಟ್ ಟು ಎನಿ ಕೈಂಡ್ ಆಫ್ ಎನ್ವಿರಾನ್ಮೆಂಟ್ಗೆ ಇಟ್ ಕ್ಯಾನ್ ರನ್ ಅನ್ನೋ ಥರ ಇಂಪಾರ್ಟೆಂಟ್ ಫೀಚರ್ಸ್ನ ಎಲ್ಲಿ ಡಿಫೈನ್ ಮಾಡ್ತಾರೆ ಅಂತಂದರೆ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟಲ್ಲಿ ಡಿಫೈನ್ ಮಾಡ್ತಾರೆ. ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ ಫಾರ್ ದ ಡೆವಲಪರ್ಸ್ ಆರ್ ಮೇಂಟೈನಬಿಲಿಟಿ, ಪೋರ್ಟಬಿಲಿಟಿ ಆ್ಯಂಡ್ ಟೆಸ್ಟಬಿಲಿಟಿ. ಓಕೆ. ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ ಆಫ್ ಡೆವಲಪರ್ಸಿಗೆ ಯಾವ್ದು ಅಂದರೆ ಮೇಂಟೈನಬಿಲಿಟಿ ಆಗಿರ್ಬೋದು, ಟೆಸ್ಟಬಿಲಿಟಿ ಆಗಿರ್ಬೋದು ಮತ್ತು ಪೋರ್ಟಬಿಲಿಟಿ. ದೀಸ್ ಆರ್ ಆಲ್ ದ ಇಟ್ ಶುಡ್ ಇಂಪಾರ್ಟೆಂಟ್ ಫಾರ್ ದ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್.
Then the functional requirements are directly related to the customer's expectation and are essential for the acceptance of the product. Functional requirement ಹೆಂಗೆ ಅಂತ ಅಂದ್ರೆ ಇಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಕಸ್ಟಮರ್ ಎಕ್ಸ್ಪೆಕ್ಟೇಷನ್. ಫಂಕ್ಷನಲ್ ರಿಕ್ವೈರ್ಮೆಂಟ್ ಹೆಂಗೆ ವರ್ಕ್ ಆಗಬೇಕು ಅಂತಂದ್ರೆ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆ ವರ್ಕ್ ಆಗ್ತಿದೆ ಅಂತಂದ್ರೆ ಅದನ್ನ ನಾವೇನು ಹೇಳ್ತಾರೆ ಅಂತಂದ್ರೆ ಫಂಕ್ಷನಲ್ ರಿಕ್ವೈರ್ಮೆಂಟ್. ಆಬ್ವಿಯಸ್ಲಿ ಅಲ್ವಾ. ಸೊ ಇವಾಗ ಕಸ್ಟಮರ್ ಏನೋ ಒಂದು ಪ್ರಾಡಕ್ಟ್ ಅನ್ನ ಮಾಡಬೇಕು ಅಂತಿದ್ದಾನೆ ಅಂದ್ರೆ ಅವನಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಫೈನಲ್ ಪ್ರಾಡಕ್ಟ್ ಐ ಗೆಟ್ ಲೈಕ್ ದಿಸ್ ಅಂತ. ಸೊ ಅದೇ ರೀತಿ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಕೂಡ ನಾವು ಸ್ಪೆಸಿಫೈ ಮಾಡ್ತಿದ್ದೀವಿ ಅಂತಂದ್ರೆ ಇಟ್ ಶುಡ್ ಬಿ ಡೀಲ್ ವಿತ್ ದ ಕಸ್ಟಮರ್ ಎಕ್ಸ್ಪೆಕ್ಟೇಷನ್. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ನೀಡ್ಸ್ನ ನಾವು ಮೀಟ್ ಮಾಡಬೇಕು. ಓಕೆನಾ. ಹಾಗೆ ಅದು ಏನು ಅಸೆಪ್ಟೆನ್ಸ್ ಆಫ್ ಪ್ರಾಡಕ್ಟ್ ಅಸೆಪ್ಟೆನ್ಸ್ ಕೂಡ ಟ್ರೂ ಆಗಿರಬೇಕು ಅದರಲ್ಲಿ. However, non-functional requirements may make the customer happy and satisfied. Non-functional requirements ಅದಕ್ಕೆ ತಕ್ಕಂಗೆ ಕಸ್ಟಮರ್ ಸ್ಯಾಟಿಸ್ಫೈಡ್ ಆಗಿದೆ ಅನ್ನೋದನ್ನ ಫುಲ್ಫಿಲ್ ಮಾಡೋದು ಯಾವುದರಿಂದ, ಕಸ್ಟಮರ್ಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ನನಗೆ ಬರೋ ಪ್ರಾಡಕ್ಟು ಈ ಥರ ಇರುತ್ತೆ ಅಂತ. ಪ್ರಾಡಕ್ಟ್ ಎಲ್ಲ ವರ್ಕ್ ಆಗಬೇಕು ಅಂತಂದರೆ ಮೇನ್ ಫಂಕ್ಷನಾಲಿಟಿ ಎಲ್ಲಿರುತ್ತೆ, ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್. ಬಿಕಾಸ್ ಅವೈಲಬಿಲಿಟಿ ಆಗಿರ್ಬೋದು, ರಿಲಯಬಿಲಿಟಿ ಆಗಿರ್ಬೋದು, ಟೆಸ್ಟಬಿಲಿಟಿ ಆಗಿರ್ಬೋದು, ದೇ ಆರ್ ಡಿಫೈನ್ಡ್ ಇನ್ ದ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್. ಸೊ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ ಶುಡ್ ಮೇಕ್ ಅವೈಲೇಬಲ್ ಕಸ್ಟಮರ್ ಸ್ಯಾಟಿಸ್ಫೈಡ್ ಅಂಡ್ ಹ್ಯಾಪಿ ಅಂತ ನಾವು ಹೇಳ್ಬೋದು. ಓಕೆನಾ. ದೀಸ್ ರಿಕ್ವೈರ್ಮೆಂಟ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ದ ಸಕ್ಸಸ್ ಆಫ್ ಎನಿ ಪ್ರಾಡಕ್ಟ್. ಸೊ ಬೋತ್ ಫಂಕ್ಷನಲ್ ಅಂಡ್ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸಾಫ್ಟ್ವೇರ್ ಸಕ್ಸಸ್. ಒಂದು ಪ್ರಾಡಕ್ಟ್ ಸಕ್ಸಸ್ ಆಗಬೇಕು ಅನ್ನೋದಕ್ಕೆ ಬೋತ್ ಫಂಕ್ಷನಲ್ ಮತ್ತು ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ತಾರೆ. ಸಮ್ಟೈಮ್ಸ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಫಂಕ್ಷನಲ್ ಅಂಡ್ ನಾನ್ ಫಂಕ್ಷನಲ್ ಮೇ ನಾಟ್ ಬಿ ಈಸಿ. ಕೆಲವೊಂದ್ಸಲ ಈ ಫಂಕ್ಷನಲ್ ರಿಕ್ವೈರ್ಮೆಂಟ್ಗೂ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟಿಗೂ ಡಿಫ್ರೆನ್ಸ್ ಹೇಳ್ತಿರೋದು ಕಷ್ಟ ಅನ್ಸ್ಬೋದು. ಬಿಕಾಸ್ ಸಮ್ಟೈಮ್ಸ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಬಿಹೇವ್ ಆಸ್ ಎ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ ಅಂಡ್ ನಾನ್ ಫಂಕ್ಷನಲ್ requirement behave as a functional requirement. So because of these reason it is defined to tell there is a distinguished difference ಅಂತ ಹೇಳೋದು ತುಂಬಾನೇ ಕಷ್ಟ ಆಗುತ್ತೆ. ಓಕೆನಾ. ಇಫ್ ಯು ವಾಂಟ್ ಟು ಡೆವಲಪ್ ಎ ಸೆಕ್ಯೂರ್ ಸಿಸ್ಟಮ್, ಸೆಕ್ಯೂರಿಟಿ ಬಿಕಮ್ ಕ್ರೂಷಿಯಲ್ ಟು ಅಸ್. ಓಕೆ, ಇವಾಗ ಯಾವುದೋ ಒಂದು ನಾವು ಸೆಕ್ಯೂರಿಟಿ ಪ್ರಾಡಕ್ಟ್ನ ಬಿಲ್ಡ್ ಮಾಡ್ತಿದ್ದೀವಿ ಅಂತಂದರೆ ಇಟ್ ಈಸ್ ನಾಟ್ ಈಸಿ ಅಲ್ವಾ. ಸೊ ಸೆಕ್ಯೂರಿಟಿ ಸಿಸ್ಟಮ್ನ ನಾವು ಬಿಲ್ಡ್ ಮಾಡ್ತಿದ್ದೀವಿ ಅಂತಂದರೆ ಅದು ನಾಟ್ ಈಸಿಯಾಗಿ ಅಷ್ಟು ಈಸಿಯಾಗಿ ಇರಲ್ಲ. ಸೊ ಅವಾಗ ಹೆಂಗಾಗುತ್ತೆ ಅಂತಂದರೆ ಇಟ್ ಈಸ್ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ ಅಪ್ರಿಷಿಯೇಟ್ಲಿ ವೆನ್ ಡಿಸೈನ್ ಇಸ್ ಕ್ಯಾರಿಡ್ ಔಟ್. ಡಿಸೈನ್ ನಮಗೆ ಕರೆಕ್ಟಾಗಿ ಗೊತ್ತಿದೆ ಅಥವಾ ಡಿಸೈನ್ನ ನಾವು ಸೆಕ್ಯೂರಿಟಿ ಮಾಡೋದು ಬೇಡ ಅಂತ ಅಂದರೆ ಸೊ ವಿ ಕ್ಯಾನ್ ಯೂಸ್ ಎ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್. ಬಟ್ ವೆನ್ ಡಿಸೈನ್ ಈಸ್ ಕ್ಯಾರಿಡ್ ಔಟ್ ಇಟ್ ಮೇ ಹ್ಯಾವ್ ಸೀರಿಯಸ್ ಇಂಪ್ಲಿಕೇಶನ್. ಇಲ್ಲ ಡಿಸೈನ್ ಕೂಡ ನಮಗೆ ಮೀನ್ಸ್ ಹೆಂಗೆ ಅಂದರೆ ಡಿಸೈನ್ ಕೂಡ ನಮಗೆ ಸೆಕ್ಯೂರಿಟಿ ವೈಸ್ ಬೇಕು ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಟರ್ಮಲ್ಲಿ ಅಂತಂದರೆ ಎಗೇನ್ ಇಟ್ ಈಸ್ ಎ ಡಿಫಿಕಲ್ಟ್ ಅಂತಾನೆ ಹೇಳ್ತಾರೆ. Then requirement should find place in the functional requirement SRS category. ಯಾವಾಗಲೂ ಕೂಡ SRS ಒಳಗೆ ನಾವು ರಿಕ್ವೈರ್ಮೆಂಟ್ಸ್ನ ಸ್ಪೆಸಿಫೈ ಮಾಡೋದ್ರಿಂದ ಇಟ್ ಈಸ್ ಡಿಫಿಕಲ್ಟ್ ಅಂತಾನೆ ನಾವು ಹೇಳ್ಬೋದು. ಸೊ ಇನ್ ದಿಸ್ ಕ್ಲಾಸ್ ಒಳಗೆ ನಾವು ಏನೇನು ಮಾಡಿದ್ವಿ ಅಂತ ಅಂದರೆ ರಿಕ್ವೈರ್ಮೆಂಟ್ಸ್ನ ನೋಡಿದ್ವಿ. ಬೇಸಿಕಲಿ ದೇರ್ ಆರ್ 3 ಟೈಪ್ಸ್ ಆಫ್ ರಿಕ್ವೈರ್ಮೆಂಟ್: ನೋನ್ ರಿಕ್ವೈರ್ಮೆಂಟ್ಸ್, ಅನ್ನೋನ್ ರಿಕ್ವೈರ್ಮೆಂಟ್ಸ್, ಅನ್ಡಿಮಂಡ್ ರಿಕ್ವೈರ್ಮೆಂಟ್ಸ್. ಸೊ ಬೇಸಿಕ್ ಕಾಮನ್ ಟರ್ಮ್ ಯಾವುದಿತ್ತು ಅಂತಂದರೆ ಸ್ಟೇಕ್ ಹೋಲ್ಡರ್ ಅನ್ನೋದಿತ್ತು. ಸೊ ಸ್ಟೇಕ್ ಹೋಲ್ಡರ್ ಅಂತ ಅಂದರೆ ಏನು, who is directly or indirectly influenced by the system requirements. ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ಗೆ ಡೈರೆಕ್ಟಾಗಿ ಆರ್ ಇಂಡೈರೆಕ್ಟಾಗಿ ಇನ್ಫ್ಲೂಯೆನ್ಸ್ ಆಗಿದ್ದಾನೆ ಅಂತಂದರೆ ಅವನನ್ನ ಸ್ಟೇಕ್ ಹೋಲ್ಡರ್ ಅಂತ ಕರಿತಿದ್ವಿ. ಮತ್ತೆ ಹೇಗೆ ಇಟ್ ಕಮ್ಸ್ ಟು ದ ಟೂ ರಿಕ್ವೈರ್ಮೆಂಟ್ಸ್ ಯಾವುದು ಅಂದರೆ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ದೆನ್ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್. ಫಂಕ್ಷನಲ್ ರಿಕ್ವೈರ್ಮೆಂಟ್ ಅಂದರೆ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ಬಿಹೇವ್ ಆಗ್ತಿದೆ ಅನ್ನೋ ರಿಕ್ವೈರ್ಮೆಂಟ್ಸ್ನ ನಾವು ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತೀವಿ. ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂತ ಅಂದರೆ ಏನು ಅಂದರೆ ಸೊ ಕಸ್ಟಮರ್ಸ್ನ ಹ್ಯಾಪಿ ಮತ್ತು ಸ್ಯಾಟಿಸ್ಫೈಡ್ ಆಗಿರಬೇಕು ಅಂತಂದರೆ ಪರ್ಫಾರ್ಮೆನ್ಸ್ ವೈಸ್ ಬೇಕಾಗಿರೋದು ಯಾವುದು, ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್. ಒಂದು ಸೆಕ್ಯೂರಿಟಿ ಡಿಸೈನ್ನ ನಾವು ಮಾಡಬೇಕು ಅಂತ ಅಂದರೆ ಅಥವಾ ಒಂದು ಪ್ರಾಡಕ್ಟ್ನ ಸಕ್ಸಸ್ಸಿಗೆ ಬೇಕಾಗಿರೋದು ಯಾವ್ದು ಮೇಜಾರಿಟಿ ಆಗಿ ಅಂತಂದರೆ ದೀಸ್ ಟು ರಿಕ್ವೈರ್ಮೆಂಟ್ ವಿಚ್ ಆರ್ ಒನ್ ಅಂದರೆ ಫಂಕ್ಷನಲ್ ಮತ್ತು ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್. ಸೊ ಇನ್ ದ ನೆಕ್ಸ್ಟ್ ಲೆಟ್ಸ್ ಸ್ಟಾಪ್ ಇಟ್ ಹಿಯರ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯೂಸರ್ಸ್ ಅಂತ ಅಂದರೆ ಯೂಸರ್ ರಿಕ್ವೈರ್ಮೆಂಟ್ಸ್ ಅಂತ ಅಂದರೆ ಏನು ಅನ್ನೋದನ್ನು ಇನ್ ದ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು.